ಪಹಲ್ಗಾಮ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ವಿ. ಇಡೀ ಪ್ರಕರಣದ ತನಿಖಾ ಜವಾಬ್ದಾರಿಯನ್ನ ಎನ್ಐಎ ವಹಿಸಿಕೊಂಡಿದೆ. ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ತನಿಖೆಯ ಹಾದಿಯಲ್ಲಿ ಕಂಡುಕೊಂಡಂತಹ ಅಂಶಗಳು ಏನು, ಹಾಗಾದ್ರೆ ಎಷ್ಟು ಜನರನ್ನ ಇಲ್ಲಿ ತನಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆಯೋ ಕೆಲಸ, ತನಿಖೆಯ ಭಾಗವಾಗಿ ನೋಡೋ ಕೆಲಸ ಎಲ್ಲವನ್ನ ಕೂಡ ನಾವು ನೋಡ್ತಾ ಹೋಗೋಣ. 26 ಅಮಾಯಕರ ಸಾವಿನ ಬಗ್ಗೆ ತನಿಖೆಯನ್ನ ಟೀಮ್ ಆರಂಭ ಮಾಡಿದೆ. ಬೈಸಿರನ್ ಘಟನಾ ಸ್ಥಳದಲ್ಲಿ ಎನ್ಐಎ ತಂಡ ಸದ್ಯಕ್ಕೆ ಬೀಡು ಬಿಟ್ಟಿದೆ. ಈಗಾಗಲೇ ಹಲವಾರು ಸಾಕ್ಷ್ಯಗಳನ್ನ ಎನ್ಐಎ ಸಂಗ್ರಹ ಮಾಡಿದೆ. ಏನೇನು ಸಾಕ್ಷ್ಯಗಳು ಅಂತ ಮುಂದಕ್ಕೆ ಹೇಳ್ತಾ ಹೋಗ್ತೀವಿ. ಪ್ರತ್ಯಕ್ಷದರ್ಶಿಗಳನ್ನ ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನ ಸಂಗ್ರಹಿಸೋ ಕೆಲಸವನ್ನ ಪ್ರಾಥಮಿಕ ಹಂತದಲ್ಲಿ ಮಾಡಿದೆ. ಕ್ಷಣದ ವಿವರಣೆಯನ್ನ ಕೂಡ ಎನ್ಐಎ ತಂಡ ಅಲ್ಲಿ ಯಾರು ಐ ವಿಟ್ನೆಸ್ ಇದ್ರು, ಆಮೇಲೆ ವಿಕ್ಟಿಮ್ಸ್ ಯಾರ್ಯಾರಿದ್ರು, ಸರ್ವೈವ್ಡ್ ವಿಕ್ಟಿಮ್ಸ್ ಯಾರ್ಯಾರಿದ್ರು, ಇಂಜರ್ಡ್ ಆಗಿದ್ದಾರಲ್ಲ ಅವರಿಂದ ಕೂಡ ಮಾಹಿತಿ ಪಡೆಯುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮತ್ತು ಎನ್ಐಎ ತನಿಖೆಯಲ್ಲಿ ಯಾವ್ಯಾವ ಉಗ್ರ ಸಂಘಟನೆಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಬಂದಿದ್ರು, ಅವರು ಮುಂಚೆ ಪಾಕಿಸ್ತಾನಕ್ಕೆ ಯಾವಾಗ ಹೋದ್ರು, ಆಮೇಲೆ ಅಲ್ಲಿಂದ ಹೆಂಗೆ ನುಸುಳ್ಕೊಂಡು ಬಂದರು, ಯಾವ ಪ್ರಾಂತ್ಯದ ಮೂಲಕ ಬಂದರು, ಕಿಶ್ತವಾರ್ ಮೂಲಕ ಬಂದ್ರ, ಮತ್ತು ಯಾವ್ಯಾವ ಗನ್ಗಳು ಅವ್ರ ಕೈಯಲ್ಲಿದ್ವು, ಆಟೋಮೇಟೆಡ್ ಗನ್ಗಳಾಗಿದ್ವಾ, ಯಾವ ಮಾಡೆಲು, ಎಲ್ಲಿಂದ ಅದನ್ನು ಬಚ್ಚಿಟ್ಟು ಇಲ್ಲಿಗೆ ತರುವಂತಹ ಕೆಲಸ ಆಗಿತ್ತು, ಇಲ್ಲಿ ಶೆಲ್ಟರ್ ಕೊಟ್ಟಿದ್ದು ಯಾರು. ಕೆಲವರು ಹೇಳ್ತಾರೆ 1 ವರ್ಷದ ಹಿಂದೆ ಕೆಲವರು ಬಂದಿದ್ರು ಉಗ್ರರು ಅಂತ,